So students, in the last class we were discussed about chromosomal disorders. Chromosomal disorders ಅಲ್ಲಿ basically two types, aneuploidy and polyploidy. Aneuploidy ಅಂದರೆ ಎಡಿಷನ್ ಆರ್ ಡಿಲೀಷನ್ ಆಫ್ ಸಿಂಗಲ್ ಆರ್ ಅ ಪೇರ್ ಆಫ್ ಕ್ರೋಮೋಸೋಮ್, ಅಂದರೆ ಒಂದು ಅಥವಾ ಒಂದು ಸೆಟ್ ಆ್ಯಡ್ ಆಗುತ್ತೆ, ಡಿಲೀಟ್ ಆಗುತ್ತೆ, ಆವಾಗ ನಾವು ಅನಿಪ್ಲಾಯ್ಡಿ ಕಂಡೀಷನ್ ಅಂತೀವಿ. ಆ್ಯಡ್ ಆದರೆ ಹೈಪರ್ ಪ್ಲಾಯ್ಡಿ ಅಂತೀವಿ, ಅಂದರೆ ಮೋರ್ ಆಗಿರೋದ್ರಿಂದ ಹೈಪರ್, ಮೋರ್ ದೆನ್ ದ ಪ್ಲಾಯ್ಡಿ ಇದ್ದರೆ ಹೈಪರ್. ಡಿಲೀಟ್ ಆದಾಗ ಹೈಪೋ, ಲೆಸ್ ದೆನ್ ದ ಪ್ಲಾಯ್ಡಿ ಅಂತ ಹೇಳ್ತೀವಿ. ಒಂದು ಎಡಿಷನ್ ಆದರೆ ಟ್ರೈಸೋಮಿ ಅಂತ ಹೇಳ್ತೀವಿ, ಒಂದು ಪೇರ್ ಎಡಿಷನ್ ಆದರೆ ಟೆಟ್ರಾಸೋಮಿ, ಅಂದರೆ 4 ಆಗುತ್ತಲ್ಲ, ಆಲ್ರೆಡಿ 2 ವಿಲ್ ಬಿ ದೇರ್, ಅದಕ್ಕೆ ಇನ್ನೆರಡು ಆ್ಯಡ್ ಆದರೆ ಟೆಟ್ರಾಸೋಮಿ ಅಂತ ಹೇಳ್ತೀವಿ. ಓಕೆ, ದಿಸ್ ಅನಿಪ್ಲಾಯ್ಡಿ ಕಂಡೀಷನ್ ಯಾವಾಗ ಅರೈಸ್ ಆಗುತ್ತೆ? ವೆನ್ ಡೂ ಸೆಲ್ ಎಂಟರ್ ಇನ್ ಟು ಅನಿಪ್ಲಾಯ್ಡಿ ಕಂಡೀಷನ್? ವೆನ್ ದೆರ್ ಇಸ್ ಎ ಅನ್ಈಕ್ವಲ್ ಸೆಗ್ರಿಗೇಷನ್ ಆಫ್ ಕ್ರೋಮೋಸೋಮ್ಸ್. ಯಾವಾಗ ಅನ್ಈಕ್ವಲ್ ಸೆಗ್ರಿಗೇಷನ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ ಅಂಥ ಕಂಡೀಷನಲ್ಲಿ ದ ಸೆಲ್ಸ್ ವಿಲ್ ಎಂಟರ್ ಇನ್ ಟು ಅನಿಪ್ಲಾಯ್ಡಿ ಸ್ಟೇಜ್. ನಾವು ಪಾಲಿಪ್ಲಾಯ್ಡಿ ಅಂದರೆ ಎಡಿಷನ್ ಆಫ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್, ಮೇನ್ಲಿ ಪ್ಲ್ಯಾಂಟ್ಸಲ್ಲಿರುತ್ತೆ. ಪಾಲಿಪ್ಲಾಯ್ಡಿ ಈಸ್ ವೆರಿ ರೇರ್ ಇನ್ ಎನಿಮಲ್ಸ್. ಓಕೆ, ಸೊ ಹೈಪರ್ಪ್ಲಾಯ್ಡಿ ಮತ್ತು ಹೈಪೋಪ್ಲಾಯ್ಡಿ ಅನಿಪ್ಲಾಯ್ಡಿದಲ್ಲಿ ಯಾವ ಥರ ಆಗುತ್ತೆ, ಮತ್ತು ಪಾಲಿಪ್ಲಾಯ್ಡಿ ಇನ್ ದ ಪ್ಲ್ಯಾಂಟ್ಸ್ ಯಾವ ಥರ ಆಗುತ್ತೆ, ವಿ ಆರ್ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಅದಾದ ನಂತರ ವಿ ಡಿಸ್ಕಸ್ಡ್ ಅಬೌಟ್ ಡೌನ್ ಸಿಂಡ್ರೋಮ್. ಡೌನ್ ಸಿಂಡ್ರೋಮ್ ಆರ್ ಮೊಂಗೋಲಿಸಮ್, ಇಟ್ ದ ಪ್ರೆಸೆನ್ಸ್ ಆಫ್ ಎಡಿಷನಲ್ ಕಾಪಿ ಆಫ್ ಕ್ರೋಮೋಸೋಮ್ ನಂಬರ್ 21 ಟ್ರೈಸೋಮಿ ಅಂತ ಹೇಳ್ತೀವಿ ನಾವು. ಜೆನೆಟಿಕ್ ಕಾನ್ಸ್ಟಿಟ್ಯೂಯೇಷನ್ ಏನಿದೆ 45A ಪ್ಲಸ್ XX ಅಥವಾ 45A ಪ್ಲಸ್ XY, ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ವಿ ಕ್ಯಾನ್ ಸಿ ದಿಸ್ ಬಿಕಾಸ್ ಇದು ಆಟೋಸೋಮಲ್ ಇದೆ. ಇಟ್ಸ್ ಎ ಆಟೋಸೋಮಲ್ ಟ್ರೈಸೋಮಿ. 21st ಕ್ರೋಮೋಸೋಮಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಮೇಲಲ್ಲೂ ಬರ್ಬೋದು, ಫಿಮೇಲಲ್ಲೂ ಬರ್ಬೋದು. ಸೊ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನಾಗ್ತವೆ? 47 ಆಗ್ತವೆ. ಸೊ ಮೇನ್ಲಿ ಕೀಪ್ ಇನ್ ಮೈಂಡ್, ಎಲ್ಲ ಕಡೆ ಪೇರ್ ಇದ್ದರೆ ಇಲ್ಲಿ ಒಂದು ಎಕ್ಸ್ಟ್ರಾ ಇದೆ, ಸೊ ಅದಕ್ಕೆ ನಾವು 21st ಟ್ರೈಸೋಮಿ ಅಂತೀವಿ. ವಾಟ್ ಆರ್ ದ ಸಿಮ್ಟಮ್ಸ್? ಭಾಳಷ್ಟು ಜನ ಸ್ಟೂಡೆಂಟ್ಸ್ ನೀವು ಫೀಚರ್ಸ್ ಅಂತ ಬರೆದಿದ್ದೀರಿ, ಬೆಟರ್ ಸಿಮ್ಟಮ್ಸ್ ಅಂತ ಬರೀರಿ. ಸಿಮ್ಟಮ್ಸ್ ಇರ್ತವೆ, ಫೀಚರ್ಸ್ ಇರೋದಿಲ್ಲ ಯಾವುದೇ ಡಿಸಾರ್ಡರ್ ಅಥವಾ ಡಿಸೀಸ್ ಇದ್ದಾಗ. ಸೊ ಇಯರ್ ಆಲ್ಸೋ ದ ಫೀಚರ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ಬೆಟರ್ ಯು ರೈಟ್ ಇಟ್ ಆ್ಯಸ್ ಎ ಸಿಮ್ಟಮ್ಸ್. ಸೊ ಸಿಮ್ಟಮ್ಸ್ ಏನಿರ್ತವೆ? ಶಾರ್ಟ್ ಸ್ಟ್ಯಾಚ್ಯೂಡ್ ವಿತ್ ಅ ಸ್ಮಾಲ್ ರೌಂಡ್ ಹೆಡ್, ಬ್ರಾಡ್ ಫ್ಲ್ಯಾಟ್ ಫೇಸ್, ಫರೋಡ್ ಬಿಗ್ ಟಂಗ್, ಪಾರ್ಷಲಿ ಓಪನ್ ಮೌತ್, ಬ್ರಾಡ್ ಪಾಮ್ ವಿತ್ ಅ ಕ್ಯಾರೆಕ್ಟರಿಸ್ಟಿಕ್ ಪಾಮ್, ಸಿಮನ್ ಕ್ರೀಸ್ ಇರುತ್ತೆ, ಮೆನಿ ಲೂಪ್ಸ್ ಆನ್ ಅ ಫಿಂಗರ್ ಟಿಪ್ಸ್ ವೇರ್ ವಿ ಕ್ಯಾನ್ ಫೈಂಡ್, ರಿಟಾರ್ಡೆಡ್ ಫಿಸಿಕಲಿ, ಸೈಕೋಮೋಟಾರ್ ಸ್ಕಿಲ್ಸ್ ಆ್ಯಂಡ್ ಮೆಂಟಲ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್. ಸೊ ಕಾಂಜನೈಟಲ್ ಹಾರ್ಟ್ ಡಿಸೀಸ್ ಇರುತ್ತೆ, ವೇರ್ ವಿ ಕ್ಯಾನ್ ಫೈಂಡ್ ದ ಕಾಂಜನೈಟಲ್ ಹಾರ್ಟ್ ಡಿಸೀಸ್ ಈಸ್ ಅಸೋಸಿಯೇಟೆಡ್ ವಿತ್ ದ ಡೌನ್ ಸಿಂಡ್ರೋಮ್ ಸ್ಟೂಡೆಂಟ್ಸ್. ಸೊ ದ ಡೌನ್ ಸಿಂಡ್ರೋಮ್ನ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಓದ್ಕೊಂಡಿದ್ದೀವಿ. ನೌ ವಿಲ್ ಮೂವ್ ಟು ದ ನೆಕ್ಸ್ಟ್, ದಟ್ ಈಸ್ ಕ್ಲಿನ್ಫೆಲ್ಟರ್ ಸಿಂಡ್ರೋಮ್. ಸೊ ಕ್ಲಿನ್ಫೆಲ್ಟರ್ ಸಿಂಡ್ರೋಮ್ ಏನಿದೆ, ಇಟ್ ಈಸ್ ದ ಪ್ರೆಸೆನ್ಸ್ ಆಫ್ ಎಡಿಷನಲ್ ಕಾಪಿ ಆಫ್ ಎಕ್ಸ್ ಕ್ರೋಮೋಸೋಮ್ ಇನ್ ಮೇಲ್. ಸೊ ಇದನ್ನು ಕೂಡ ನಾವು ವಿ ಕ್ಯಾನ್ ಸೇ ಇಟ್ ಇಸ್ ಅ ಟ್ರೈಸೋಮಿ ಆಫ್ ಅಲೋಸೋಮ್ಸ್. ಇಲ್ಲಿ ಡೌನ್ ಸಿಂಡ್ರೋಮಲ್ಲಿ ಏನಿತ್ತು, 21st ಪೇರ್ ಒಂದು ಎಕ್ಸ್ಟ್ರಾ ಇತ್ತು, 21st ಪೇರಲ್ಲಿ ಒಂದು ಎಕ್ಸ್ಟ್ರಾ ಇತ್ತು. ಬಟ್ ಇಲ್ಲೇನಾಗುತ್ತೆ, ಇನ್ ಕೇಸ್ ಆಫ್ ಕ್ಲಿನ್ಫೆಲ್ಟರ್ ಸಿಂಡ್ರೋಮ್ ಯೂಶ್ವಲಿ ಮೇಲಿದ್ದರೆ XY ಇರಬೇಕು, ಬಟ್ ಮೇಲಲ್ಲಿ 2 X ಕ್ರೋಮೋಸೋಮ್ ಇರುತ್ತೆ, ಒಂದು Y ಕ್ರೋಮೋಸೋಮ್ ಇರ್ತದೆ. ದ ಪ್ರೆಸೆನ್ಸ್ ಆಫ್ 2 X ಕ್ರೋಮೋಸೋಮ್ಸ್ ಇನ್ ದ ಮೇಲ್ ಇಂಡಿಕೇಟ್ಸ್ ಕ್ಲಿನ್ಫೆಲ್ಟರ್ ಸಿಂಡ್ರೋಮ್. ಮತ್ತು ನೋಡಿರಿ, ಡೌನ್ ಸಿಂಡ್ರೋಮ್ ಮೇಲ್ ಮತ್ತು ಫಿಮೇಲ್ ಎರಡರಲ್ಲೂ ಆಗ್ಬೋದು, ಬಟ್ ಇಲ್ಲಿ ಕ್ಲಿನ್ಫೆಲ್ಟರ್ ಸಿಂಡ್ರೋಮ್ ಮೇಲಲ್ಲಿ ಮಾತ್ರ ಆಗ್ತದೆ. ಸೊ ಮೇಲ್ದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಏನಿರುತ್ತೆ, ಯೂಶ್ವಲಿ 44 ಪ್ಲಸ್ XY ಇರುತ್ತೆ. ಇಲ್ಲಿ ಎಡಿಷ್ನಲ್ X, 2 X ಮತ್ತು 1 Y ಕ್ರೋಮೋಸೋಮ್ ಇರ್ತದೆ ಈ ಮೇಲಲ್ಲಿ. ದಿಸ್ ಕಂಡೀಷನ್ ವೆನ್ ಇಟ್ ಈಸ್ ಪ್ರೆಸೆಂಟ್, ಇಟ್ ಈಸ್ ಕಾಲ್ಡ್ ಆಸ್ ಕ್ಲಿನ್ಫೆಲ್ಟರ್ ಸಿಂಡ್ರೋಮ್. ಇದಕ್ಕೆ ನಾವು ಟ್ರೈಸೋಮಿ ಅಂತೀವಿ. ಯಾವ ಥರದ ಟ್ರೈಸೋಮಿ? ಅಲೋಸೋಮಲ್ ಟ್ರೈಸೋಮಿ. Klinefelter syndrome caused by the allosomal trisomy here. Okay, so this is a normal chromosomes. For example, if you see XY is a normal male and abnormal Klinefelter syndrome iddaga, it will be sexually sterile. The individual will be sexually sterile. Ali less body hair irtave. This is what we call as the breast enlargement antivi. Even though he is a male, we are going to see the enlargement of the breast. Ee condition now gynecomastia. Keep in mind, this word is going to be repeatedly asked in exam. Gynecomastia andre poorly developed breast like structures, where we are going to see in the male. So hairs are completely reduced, poorly developed breast-like structure ಇರ್ತವೆ. ಸೊ ದಿಸ್ ಇಸ್ ದ ವಾಟ್ ವಿ ಕಾಲ್ ಗೈನೆಕೋಮಾಸ್ಟಿಯಾ ಅಂತ ಹೇಳ್ತೀವಿ. ಮತ್ತು ಈ ಪರ್ಸನ್ ಏನಿದ್ದಾನೆ, ಸೆಕ್ಷುವಲಿ ಈ ವಿಲ್ ಬಿ ಸ್ಟೆರೈಲ್ ಅಂದರೆ ಅನೇಬಲ್ ಟು ರಿಪ್ರೊಡ್ಯೂಸ್. ಸೊ ವಾಟ್ ಆರ್ ದ ಸಿಮ್ಟಮ್ಸ್ ವಿ ಗೋಯಿಂಗ್ ಟು ಸಿ ಇನ್ ದ ಕ್ಲಿನ್ಫೆಲ್ಟರ್ ಸಿಂಡ್ರೋಮ್ ಇಂಡಿವಿಜುವಲ್ ಅಂದರೆ,
overall masculine development, however feminine development of breast, that is gynecomastia, is also expressed. See, ಓವರಾಲ್ ಆಗಿ ಮೇಲ್ ಥರ ಮಸ್ಕಲೈನ್ ಡೆವಲಪ್ಮೆಂಟ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸಮ್ ಆಫ್ ದ ಫೆಮೈನ್ ಕ್ಯಾರೆಕ್ಟರ್ ಅಂದರೆ ಗೈನಕೋಮಾಸ್ಟಿಯಾ ಅಥವಾ ಪೂರ್ಲಿ ಡೆವಲಪ್ಡ್ ಬ್ರೆಸ್ಟ್ ಲೈಕ್ ಸ್ಟ್ರಕ್ಚರ್ ವೇರ್ ವಿ ಕ್ಯಾನ್ ಫೈಂಡ್ ಆ್ಯಂಡ್ ಇಂಡಿವಿಜುವಲ್ ವಿಲ್ ಬಿ sterile, mean to say unable to reproduce and mentally retarded. ಈ ಕಂಡೀಷನ್ಸ್ಗೆ ನಾವೇನಂತೀವಿ ಗೈನಕೋಮಾಸ್ಟಿಯಾ, ವಾಟ್ ವಿ ಕಾಲ್ ಇಟ್ ಆಸ್ ಸ್ಟೂಡೆಂಟ್ಸ್. ಸೊ ವಾಟ್ ಇಸ್ ಅ ಗೈನಕೋಮಾಸ್ಟಿಯಾ? ನಥಿಂಗ್ ಬಟ್ ಪೂರ್ಲಿ development of some breast-like structures where we're going to see in the male. Why? It is due to the presence of extra X chromosome. Usually the chromosomal complement or the genotype of an individual will be 44 autosomes plus XXY, what we are going to see. ಸೊ XY ಇದ್ದಾಗ ನಾರ್ಮಲ್ ಮೇಲ್ ಇರ್ತಾನೆ. ಒಂದು ವೇಳೆ XXY ಇತ್ತಂದರೆ ದ ಪರ್ಸನ್ ವಿಲ್ ಬಿ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಇದೆ ಅಂತ ಅರ್ಥ ಸ್ಟೂಡೆಂಟ್ಸ್. ಸೊ ವಾಟ್ ಈಸ್ ಅ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್? ಇಟ್ ಈಸ್ ದ ಪ್ರೆಸೆನ್ಸ್ ಆಫ್ ಎನ್ ಅಡಿಷನಲ್ ಕಾಪಿ ಆಫ್ X chromosome in male. Genetic constitution will change from 44 autosomes plus XY ಇರೋದು ಬದಲು XXY ಬರುತ್ತೆ. ಸೊ ದ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ ವಿಲ್ ಬಿ 47. ಸೇಮ್ ಇನ್ ದ ಕೇಸ್ ಆಫ್ ಡೌನ್ ಸಿಂಡ್ರೋಮಲ್ಲೂ ನೋಡಿದರೆ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ 47 ಇರ್ತವೆ. ಬಟ್ ಡೌನ್ ಸಿಂಡ್ರೋಮ್ ಈಸ್ ಎ ಅಲೋಸೋಮಲ್, ಅಂದರೆ 21ನೇ ಕ್ರೋಮೋಸೋಮಲ್ಲಿ ಒಂದು ಎಕ್ಸ್ಟ್ರಾ ಇದೆ ಇಲ್ಲಿ. ಸೊ ಇಟ್ ಈಸ್ ಎ ಅಲೋಸೋಮಲ್ ಟ್ರೈಸೋಮಿ, ವೆರಾಸ್ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಇಸ್ ಎ ಡೌನ್ ಸಿಂಡ್ರೋಮ್ ಇಸ್ ಎ ಆಟೋಸೋಮಲ್ ಟ್ರೈಸೋಮಿ, ಯಾಕಂದರೆ 21st ಕ್ರೋಮೋಸೋಮಲ್ಲಿದೆ. ವರಾಸ್ ಈ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಇಸ್ ಎ ಅಲೋಸೋಮಲ್ ಟ್ರೈಸೋಮಿ ಬಿಕಾಸ್ ಇಟ್ ಈಸ್ ದೇರ್ ಇನ್ ದ ಸೆಕ್ಸ್ ಕ್ರೋಮೋಸೋಮ್. ಒನ್ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ has been added, students. So now ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಫೀಚರ್ ಏನಿದೆ, ಓವರಾಲ್ ಬಾಡಿ ಇ ವಿಲ್ ಲುಕ್ಸ್ ಟು ಬಿ ಲೈಕ್ ಅ ಮೇಲ್. ಅದಕ್ಕೆ ನಾವು ಮಸ್ಕಲೈನ್ ಕ್ಯಾರೆಕ್ಟರ್ ಅಂತೀವಿ. ಮೇಲ್ ಕ್ಯಾರೆಕ್ಟರ್ಗೆ ಓವರಾಲ್ ಮಸ್ಕಲೈನ್ ಡೆವಲಪ್ಮೆಂಟ್ ಇರ್ತದೆ. ಬಟ್ ಅವರ್ ಫೆಮೈನ್ ಅಂದರೆ ಫೀಮೇಲ್ ಡೆವಲಪ್ಮೆಂಟ್ ಸಚ್ ಆಸ್, ಎದಕ್ಕೆ ಫೀಮೇಲ್ ಡೆವಲಪ್ಮೆಂಟ್ ಇದೆ ಅಂದರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಒನ್ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್. ದ ಫಿಮೇಲ್ ಕ್ಯಾರೆಕ್ಟರ್ ಸಚ್ ಆಸ್ ಗೈನಕೋಮಾಸ್ಟಿಯಾ ಅಥವಾ ಪೂರ್ಲಿ ಡೆವಲಪ್ಡ್ ಬ್ರೆಸ್ಟ್ ಲೈಕ್ ಸ್ಟ್ರಕ್ಚರ್ಸ್ ವೇರ್ ವಿ ಕ್ಯಾನ್ ಸಿ ಇನ್ ದ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್. Now, it will be sexually sterile, mentally retarded or the futures. Mainly Klinefelter syndrome and ಕೂಡಲೇ 44 plus XXY ಅಂತ ಬರೀಬೇಕು ಸ್ಟೂಡೆಂಟ್ಸ್. This is the most important thing where you need to represent. 44 autosomes plus XXY ಇದ್ದರೆ Klinefelter syndrome. ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ 47 ಇರ್ತವೆ ಮತ್ತು ಇಂಡಿವಿಜುವಲ್ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಚೇಂಜಸ್ ಏನದಾವೆ. ಓವರಾಲ್ ಮಸ್ಕಲೈನ್ ಡೆವಲಪ್ಮೆಂಟ್, ಹವೆವರ್ ಫೆಮೈನ್ ಡೆವಲಪ್ಮೆಂಟ್ ಲೈಕ್ ಗೈನಕೋಮಾಸ್ಟಿಯಾ is the characteristic feature of Klinefelter syndrome. Sexually is sterile, mentally retarded ಇರ್ತಾನೆ. Now Turner syndrome ಅಂದರೆ, what is Turner syndrome? This is the absence of one of the X chromosome in female. ಸೊ ಒಂದು ಎಕ್ಸ್ ಕ್ರೋಮೋಸೋಮ್ ಫೀಮೇಲ್. ನೆಕ್ಸ್ಟ್ ಡಿಸಾರ್ಡರ್ ಇದು ಜೆನೆಟಿಕ್ ಡಿಸಾರ್ಡರ್. ಇದಕ್ಕೆ ನಾವೇನಂತೀವಿ, ನಾವು ಎರಡೂ ಡಿಸಾರ್ಡರ್ ಅಂದರೆ ಇಫ್ ಯು ಟೇಕ್ ಡೌನ್ ಸಿಂಡ್ರೋಮ್ ನಾವೇನಂತೀವಿ 21st ಟ್ರೈಸೋಮಿ ಅಂತೀವಿ. ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಏನಂತೀವಿ ಅಲೋಸೋಮಲ್ ಟ್ರೈಸೋಮಿ. ಇದೇನಾಗುತ್ತೆ ಮೋನೋಸೋಮಿ. ಸೊ ಒಂದು ಕ್ರೋಮೋಸೋಮ್ ಲೆಸ್ ಇದ್ದರೆ ವಾಟ್ ವಿ ಕಾಲ್ ಇಟ್ ಆಸ್ ಮೋನೋಸೋಮಿ. ಇಲ್ಲಿ ಓದ್ಕೊಂಡಿದ್ದೀವಿ ನಾವು. ಓಕೆ, ಸೊ ವಾಟ್ ವಿ ಕಾಲ್ when there is a one chromosome less, then we call it as monosomy. So example for the monosomy is Turner syndrome, students. Turner syndrome where we going to find mainly in the female. The affected individual will be female. ನೋಡ್ರಿ, ಡೌನ್ ಸಿಂಡ್ರೋಮ್ ಒಳಗೆ affected individual can be male or female because it is an autosomal disorder. ಮೇಲೂ ಇರ್ಬೋದು, ಫಿಮೇಲ್ ಇರ್ಬೋದು. ಬಟ್ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಕಂಪಲ್ಸರಿಲಿ ವಿ ಗೋಯಿಂಗ್ ಟು ಫೈಂಡ್ ಇನ್ ದ ಮೇಲ್. ಸ್ಟೆರೈಲ್ ಮೇಲ್ ಇರ್ತಾನೆ. ಟರ್ನರ್ ಸಿಂಡ್ರೋಮ್ ವಿ ಗೋಯಿಂಗ್ ಟು ಸಿ ಇನ್ ದ ಫೀಮೇಲ್ ಆ್ಯಂಡ್ ಇಟ್ ಈಸ್ ಅ ಸ್ಟೆರೈಲ್ ಫೀಮೇಲ್. ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಏನಿರುತ್ತೆ 44 ಅಟೋಸೋಮ್ಸ್ ಮತ್ತು ಎಕ್ಸ್ ಆ್ಯಂಡ್ ಓ ಆರ್ ದ ಅಲೋಸೋಮ್ಸ್. ವಾಟ್ ವಿ ಗೋಯಿಂಗ್ ಟು ಫೈಂಡ್ ಓ ಅಂದರೆ ಒಂದು ಎಕ್ಸ್ ಕ್ರೋಮೋಸೋಮ್, 2 ಎಕ್ಸ್ ಕ್ರೋಮೋಸೋಮ್ ಏನಿರ್ತವೆ ಫೀಮೇಲಲ್ಲಿ. ಇನ್ಸ್ಟೆಡ್ ಆಫ್ 2 ಎಕ್ಸ್ ಕ್ರೋಮೋಸೋಮ್, ದಿಸ್ ಫೀಮೇಲ್ ವಿಲ್ ಹ್ಯಾಸ್ ಓನ್ಲಿ 1 ಎಕ್ಸ್ ಕ್ರೋಮೋಸೋಮ್. This condition what we call it as Turner syndrome, students. Okay, so female will be normal female ಅಲ್ಲಿ XX ಇದ್ದರೆ affected female ಅಲ್ಲಿ abnormal chromosome X1X ಇರುತ್ತೆ ಮಾತ್ರ. ಸೊ ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ತಾವಂದರೆ ಶಾರ್ಟ್ ಸ್ಟ್ಯಾಚ್ಯೂಡ್, ವೆಬ್ಬಡ್ ನೆಕ್, ಶೇಲ್ಡ್ ಚೆಸ್ಟ್ ಇರುತ್ತೆ
underdeveloped breast and widely spaced nipples, where we're going to find rudimentary ovaries. Ovaries are not developed, deformed reproductive structure. ಮೇಲಲ್ಲಿ ಯಾವ ಥರ ಡಿಫಾರ್ಮ್ ಆಗಿ ಸ್ಟೆರೈಲ್ ಇರ್ತಾನೆ ಅದೇ ಥರ ವಿ ಗೋಯಿಂಗ್ ಟು ಸಿ. ಆ್ಯಂಡ್ ಬ್ರೌನಿ ನೇವಿ ವೇರ್ ವಿ ಕ್ಯಾನ್ ಫೈಂಡ್ ಆನ್ ದ ಬಾಡಿ, ವೇರ್ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಟರ್ನರ್ಸ್ ಸಿಂಡ್ರೋಮ್. ಸೇಮ್ ಟರ್ಮ್ಸ್ ಇದಾವೆ ಸ್ಟೂಡೆಂಟ್ಸ್. ಸೊ ಟರ್ನರ್ಸ್ ಸಿಂಡ್ರೋಮಲ್ಲಿ ಏನದ, ಒಂದೇ ಎಕ್ಸ್ ಕ್ರೋಮೋಸೋಮ್ ಅದ, ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ಆಬ್ಸೆಂಟ್ ಇದೆ ಇಲ್ಲಿ. ಸೊ ಟರ್ನರ್ಸ್ ಸಿಂಡ್ರೋಮ್ ಅಂದರೆ ದ ಇಂಡಿವಿಜುವಲ್ ವಿಲ್ ಬಿ ಅಫೆಕ್ಟೆಡ್ ಫಿಮೇಲ್, ಸ್ಟೆರೈಲ್, ovaries are rudimentary, lack of the other secondary sexual characters like development of the what we call the breast like structures and all those will be absent. Secondary sexual character complete ಆಗಿ ಡೆವಲಪ್ ಆಗಿರೋಲ್ಲ ಫೀಮೇಲಲ್ಲಿ. ಆ್ಯಂಡ್ ದೇ ಆರ್ ಡಾರ್ಫ್, ಶಾರ್ಟ್ ಸ್ಟ್ಯಾಚರ್ ಇರ್ತಾರೆ. ಮೇನ್ಲಿ ಒನ್ ವೇ ಕಾಲ್ಸ್ ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮಲ್ಲಿ ಕೂಡ ವೆರ್ ವಿ ಗಂಟ್ ಟು ಸಿ ದ ಶಾರ್ಟ್ ಸ್ಟ್ಯಾಚೂರ್, ಡಾರ್ಫ್ ಇರ್ತಾರೆ ಮತ್ತು ಮೆಂಟಲಿ ರಿಟಾರ್ಡೆಡ್. ಮೆಂಟಲ್ ರಿಟಾರ್ಡೇಷನ್ ವೇರ್ ವಿ ಗಂಟ್ ಸಿ ಇನ್ ಆಲ್, ಲೈಕ್ ಇಫ್ ಯು ಸಿ ಇನ್ ಟರ್ನರ್ ಸಿಂಡ್ರೋಮ್, ಕ್ಲಿನ್ಫಿಲ್ಟರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್, even in phenylketonuria we are going to see the mental retardation is common, students. And this completes the chapter what we call as principles of inheritance and variation. ಸೊ ಸ್ಟೂಡೆಂಟ್ಸ್ ಕೀಪ್ ಇನ್ ಮೈಂಡ್ ಜೆನೆಟಿಕ್ ಡಿಸೀಸಸ್ ಅಥವಾ ಜೆನೆಟಿಕ್ ಡಿಸಾರ್ಡರ್ಸ್ ಏನದವಲ್ಲ ವೆರಿ ಇಂಪಾರ್ಟೆಂಟ್. ಕೊನೆಯದಾಗಿ ನಾವು ಓದಿರೋದು ಟರ್ನಸ್ ಸಿಂಡ್ರೋಮ್. ಟರ್ನಸ್ ಸಿಂಡ್ರೋಮ್ ಏನದ, ನಾವು ಇನ್ನೊಂದು ಹೆಸರು ಏನು ಕರಿಬೋದು ಅಂದರೆ ವಾಟ್ ವಿ ಕಾಲ್ ಇಟ್ ಆಸ್ ಅಲೋಸೋಮಲ್ ಮೊನೋಸೋಮಿ. ಅಲೋಸೋಮಲ್ ಮೊನೋಸೋಮಿ ಅಂದರೆ ಸೆಕ್ಸ್ ಸೆಲ್ಸಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಕಮ್ಮಿ ಇರ್ತದೆ. ಸೊ 2n-1 ಆಗ್ತದೆ. ಸೊ 44 ಆಟೋಸೋಮ್ಸ್ ಪ್ಲಸ್ XO, total number of chromosomes 45 ಆಗ್ತವ. affected individual will be sterile, ovaries are rudimentary, lack of other secondary sexual character where we're going to see here. The individual will be dwarf in nature, short stature what we can say, and they are mentally retarded. So this is what we call as Turner syndrome, and this completes the chapter. And first what I want to do is I want to show you the genetic disorders. Basically what we have discussed till now is very important for exam point of view. So what are the genetic disorders we have discussed, students? Basically the genetic disorders are of two types, what we call it as the Mendelian disorders and chromosomal disorders. Mendelian disorders are due to defect in gene, whereas chromosomal disorders are due to defect in the total number of chromosomes. Now you come to know very well. Okay, hemophilia ಅಂದಾಗ ಏನಾಗುತ್ತೆ, ಇದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಇದೆ. ಎಕ್ಸ್ ಕ್ರೋಮೋಸೋಮ್ ಮೇಲ್ಗಡೆ ಇರತಕ್ಕಂಥ ಒಂದು ಜೀನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ರೆಡ್ಯೂಸ್ ಆಗ್ತದೆ ಅಥವಾ ಪ್ರೊಡ್ಯೂಸ್ ಆಗಿರೋದಿಲ್ಲ, ಡಿಫೆಕ್ಟಿವ್ ಇರ್ತದೆ. ಕಲರ್ ಬ್ಲೈಂಡ್ನೆಸ್ ಅಂದರೂ ಕೂಡ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಅದ. ಎಕ್ಸ್ ಕ್ರೋಮೋಸೋಮ್ ಮೇಲ್ಗಡೆ ಇರ್ತಕ್ಕಂಥ ಒಂದು ಜೀನ್ ಅದ. ಯಾವ ಜೀನ್ ಇದು, ಈ ಜೀನಿಂದ ಕೋನ್ಸ್ ಬರ್ತವೆ. ಕೋನ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಇನ್ ಡಿಫರೆನ್ಷಿಯೇಟಿಂಗ್ ರೆಡ್ ಆ್ಯಂಡ್ ಗ್ರೀನ್ ಕಲರ್ ವಿಲ್ ಬಿ ಡಿಫೆಕ್ಟಿವ್. ಈ ಪರ್ಸನ್ ಅಫೆಕ್ಟೆಡ್ ಇಂಡಿವಿಜುವಲ್ ವಿಲ್ ಬಿ ಅನೇಬಲ್ ಟು ಡಿಫರೆನ್ಷಿಯೇಟ್ ದ ರೆಡ್ ಆ್ಯಂಡ್ ಗ್ರೀನ್ ಕಲರ್. ದೆನ್ ಸಿಕಲ್ ಸೆಲ್ ಎನಿಮಿಯಾ ಏನದ, ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಅದ. ದಿಸ್ ಇಸ್ ಡಿಸಾರ್ಡರ್ ಡ್ಯೂ ಟು ಡಿಫೆಕ್ಟ್ ಇನ್ ದ ಜೀನ್ ಪ್ರೆಸೆಂಟ್ ಆನ್ ಕ್ರೋಮೋಸೋಮ್ ನಂಬರ್ 11 where a thymine is replaced by adenine. RNA-ದಲ್ಲಿ GAG is going to be replaced by GUG. So when it is going to be GUG, beta chainದು 6th ಪೊಸಿಷನಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಬದಲು ವ್ಯಾಲಿನ್ ರಿಪ್ಲೇಸ್ ಆಗ್ತದೆ. ವೆನ್ ಗ್ಲುಟಾಮಿಕ್ ಆ್ಯಸಿಡ್ is replaced by valine, this condition what happens is beta chain is irregularly formed. Affected individual with the HBS gene irtane, that is what we call it as sickle cell anemia condition, students. So sickle cell anemia transfer agodu mainly due to heterozygous condition. ದೆನ್ ನೆಕ್ಸ್ಟ್ ಡಿಸಾರ್ಡರ್ ಏನಿದೆ, ಫಿನೈಲ್ಕಿಟನೇರಿಯಾ ಇದೆ. ಫಿನೈಲ್ಕಿಟನೇರಿಯಾ ಅಂದರೆ ದ ಎಂಜೈಮ್ ರೆಸ್ಪಾನ್ಸಿಬಲ್ ಫಾರ್ ದ ಫಿನೈಲೆಲೆನಿನ್ ಕನ್ವರ್ಷನ್ ಇಂಟು ಟೈರೋಸಿನ್ ಬೈ ದ ಫಿನೈಲೆಲೆನಿನ್ ಹೈಡ್ರಾಕ್ಸಿಲೇಸ್ ಏನಿದೆ, ದಟ್ ಎಂಜೈಮ್ ವಿಲ್ ಬಿ ಡಿಫೆಕ್ಟಿವ್. ಇದು ಕ್ರೋಮೋಸೋಮ್ ನಂಬರ್ 12 ಮೇಲ್ಗಡೆ ಇರ್ತದೆ, ಸ್ಟೂಡೆಂಟ್ಸ್. ಸಿಸ್ಟಿಕ್ ಫೈಬ್ರೋಸಿಸ್ ವೇರ್ ದ ಕ್ರೋಮೋಸೋಮ್ ನಂಬರ್ 7 ಮೇಲ್ಗಡೆ ಇರ್ತಕ್ಕಂಥ ಒಂದು ಜೀನ್ ವೇರ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಎ ಗ್ಲೈಕೋಪ್ರೋಟೀನ್ ವಿಚ್ ಇಸ್ ಗೋಯಿಂಗ್ ಟು ರೆಗ್ಯುಲೇಟ್ ದ ಕನ್ಸಿಸ್ಟೆನ್ಸಿ or viscosity of the mucus will be defective
ಆಲ್ ದ ವೈಟಲ್ ಆರ್ಗನ್ಸ್ ಫಂಕ್ಷನ್ ಮಾಡಬೇಕಂದ್ರೆ ನಮ್ಮ ಆರ್ಗನ್ಸಲ್ಲಿ ಒಂದು ಫ್ಲೂಯಿಡ್ ಇರ್ತದೆ, ಆ ಫ್ಲೂಯಿಡ್ ಕರೆಕ್ಟ್ ವಿಸ್ಕಾಸಿಟಿ ಒಳಗಿದ್ದಾಗ ಮಾತ್ರ ನಾರ್ಮಲ್ ಆಗಿ ಫಂಕ್ಷನ್ ಆಗ್ತದೆ. ಸೊ ಈ ಪ್ಲೂರಲ್ ಮೆಂಬ್ರೇನ್, ಪೆರಿಕಾರ್ಡಿಯಲ್ ಮೆಂಬ್ರೇನ್ ಆಫ್ ದ ಹಾರ್ಟ್, ಲಂಗ್ಸ್, ಕಿಡ್ನಿ, ಆಲ್ ದೇ ಹ್ಯಾವ್ ದಿಸ್ ಫ್ಲೂಯಿಡ್. ಈ ಫ್ಲೂಯಿಡ್ ವಿಸ್ಕಾಸಿಟಿ ಜಾಸ್ತಿ ಆದಾಗ ಆಲ್ ದೀಸ್ organs starts to stop functioning. So that condition what we call it as cystic fibrosis. Now what we come across is chromosomal disorder. Chromosomal disorder is caused by the Down syndrome, Klinefelter syndrome, Turner syndrome. ಡೌನ್ ಸಿಂಡ್ರೋಮ್ ಅಂದರೆ 21st ಟ್ರೈಸೋಮಿ ಅಥವಾ ಅಲೋಸೋಮಲ್ ಟ್ರೈಸೋಮಿ. ಇಟ್ ಕ್ಯಾನ್ ಅಫೆಕ್ಟ್ ಬೋತ್ ಇನ್ ಮೇಲ್ ಆ್ಯಂಡ್ ಫಿಮೇಲ್. ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಅಂದರೆ ಅಲೋಸೋಮಲ್ ಟ್ರೈಸೋಮಿ ವೇರ್ ಇನ್ಸ್ಟೆಡ್ ಆಫ್ XY in the male has a 2X chromosome and Y chromosome. Both will be present. That condition what we call it as allosomal trisomy, where we will find only in the male. Then this is called as a Turner syndrome. Turner syndrome is a condition where total number of autosomes will same, but instead of the XX in the female, it has X only, no another one X. So this is called as allosomal monosomy. Turner syndrome ಗೆ ನಾವೇನಂತೀವಿ, allosomal monosomy what we call it as students. And this completes the whole of this chapter. So what I want to do is the complete revision. If you see the whole of chapter, we have started with Gregor Jan Mendel, whom we call it the father of genetics, where he worked on Pisum sativum from the year 1856 to 1863. So we discussed about terminologies, very important. You should know all these terminologies. So now you know very well what is the dominant, recessive, homozygous, heterozygous, phenotype, genotype. Okay, so the Gregor Jan Mendel worked for the 7 years from 1856 to 1863. students. He worked on the garden P, what we call as a Pisum sativum. ಇದರಲ್ಲಿ 7 pairs of chromosomes ಇರ್ತಾವ. ಇವನು ಕೂಡ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಸೆಲೆಕ್ಷನ್ ಮಾಡಿ ಇಮ್ಯಾಸ್ಕುಲೇಷನ್, ಪಾಲಿನೇಷನ್, ಜರ್ಮಿನೇಷನ್ ಮಾಡಿ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಈ 7 ಕ್ಯಾರೆಕ್ಟರ್ಗಳೇನದಾವೆ, ದ 7 ಕ್ಯಾರೆಕ್ಟರ್ಸ್ ವಿಲ್ ಬಿ ಆ್ಯಕ್ಚುಲಿ ಪ್ರೆಸೆಂಟ್ ಓನ್ಲಿ ಆನ್ ದ 4 ಕ್ರೋಮೋಸೋಮ್ಸ್. ಈ ಪೈಸಮ್ ಸಟೈವಮಲ್ಲಿ 7 pairs ಆಫ್ ಕ್ರೋಮೋಸೋಮ್ಸ್ ಅದಾವ, ಬಟ್ ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ಸ್ 4 ಕ್ರೋಮೋಸೋಮ್ಸ್ ಮೇಲ್ಗಡೆ ಮಾತ್ರ ಇರ್ತಾವ. ದಟ್ ಈಸ್ ಫಸ್ಟ್ ಕ್ರೋಮೋಸೋಮ್, ದೆನ್ ದಿ 4th ಕ್ರೋಮೋಸೋಮ್, 5th ಕ್ರೋಮೋಸೋಮ್, 7th ಕ್ರೋಮೋಸೋಮ್. ಈ 4 ಕ್ರೋಮೋಸೋಮ್ ಮೇಲ್ಗಡೆನೆ ಈ ಆಲ್ ದ 7 ಕ್ಯಾರೆಕ್ಟರ್ಸ್ ಆರ್ ಪ್ರೆಸೆಂಟ್. ಓಕೆ, ಸೊ ಇಲ್ಲಿ ಲಿಂಕೇಜ್ ಇರೋದಿಲ್ಲ, ಈ ಕ್ಯಾರೆಕ್ಟರ್ಸ್ಗಳ ಮಧ್ಯೆ ಲಿಂಕೇಜ್ ಇರೋದಿಲ್ಲ. ಈ ಲಿಂಕ್ಡ್ ಜೀನ್ಸ್ ಇರದೇ ಇರೋದ್ರಿಂದನೇ ಪ್ರತಿ ಸರ್ತಿನೂ ಅವನಿಗೆ ವಾಟ್ ಈ ಹ್ಯಾಸ್ ಗಾಟ್ ದ ರೇಷೋ ಆಫ್ ಮೋನೋಹೈಬ್ರಿಡ್ ಕ್ರಾಸ್ ಮಾಡಿದಾಗ 3:1 ಮತ್ತು ಡೈಹೈಬ್ರಿಡ್ ಕ್ರಾಸ್ ಮಾಡಿದಾಗ 9:3:1. So students, when we got with the theory point of view, definitely 1 gene inheritance monohybrid cross, 2 gene inheritance dihybrid cross ಮತ್ತು incomplete dominance. ಓಕೆ, ಆಮೇಲೆ ಬ್ಯಾಕ್ ಕ್ರಾಸ್, ಟೆಸ್ಟ್ ಕ್ರಾಸ್, ಇಂಪಾರ್ಟೆನ್ಸ್ ಆಫ್ ಟೆಸ್ಟ್ ಕ್ರಾಸ್, ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಕ್ರಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಎದಕ್ಕೆ ಮಾಡ್ತೀವಿ, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಟೆಸ್ಟ್ ಕ್ರಾಸ್? ಟು ನೋ ದ ಜೀನೋ ಟೈಪ್ ಆಫ್ ದ ಟೆಸ್ಟಿಂಗ್ ಪ್ಲ್ಯಾಂಟ್. ನಾವು ಟೆಸ್ಟ್ ಮಾಡ್ತಕ್ಕಂಥ ಪ್ಲ್ಯಾಂಟು ಏನಿದೆ ಜೆನೆಟಿಕಲಿ, ವೆದರ್ ಇಟ್ ಈಸ್ ಹೋಮೋಸೈಗಸ್ ಆರ್ ಎಟಿರೋಸೈಗಸ್ ಅಂತ ಕನ್ಫರ್ಮ್ ಮಾಡೋದಕ್ಕೋಸ್ಕರ ವಿ ವಿಲ್ ಡೂ ಟೆಸ್ಟ್ ಕ್ರಾಸ್ ಸ್ಟೂಡೆಂಟ್ಸ್. ಅದಾದ ನಂತರ ಫಸ್ಟ್ ಲಾ ಆಫ್ what we call as dominance we have discussed, then law of segregation, then dihybrid cross, the phenotypic and genotypic ratio we come to know. Then dihybrid cross in the third law ಬರುತ್ತೆ, that is called as law of independent assortment. ಅದಾದಮೇಲೆ ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸಿ ಅಂದ್ರೇನು, ಡಾಮಿನೆನ್ಸಿ ಆಗಬೇಕಂದ್ರೆ ನಾರ್ಮಲ್ ಎಂಜೈಮ್ ಇರಬೇಕು ಅಥವಾ ಲೆಸ್ ಎಫಿಷಿಯೆಂಟ್ ಎಂಜೈಮ್ ಇತ್ತಂದರೆ ಡಾಮಿನೆನ್ಸಿ ಆಗೋದಿಲ್ಲ. ಒಂದು ವೇಳೆ ನಾನ್ ಫಂಕ್ಷನಲ್ ಎಂಜೈಮ್ ಇತ್ತಂದರೆ ಡಾಮಿನೆನ್ಸಿ ಆಗೋದಿಲ್ಲ. ನೋ ಎಂಜೈಮ್ ಇತ್ತಂದರೆ ದ ಕ್ಯಾರೆಕ್ಟರ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್. ದೆನ್ ನಾನ್ ಮೆಂಡೆಲಿಯನ್ ಇನ್ಹೆರಿಟೆನ್ಸಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಟೇಕಿಂಗ್ ದ ಎಕ್ಸಾಂಪಲ್ ಆಫ್ ಆ್ಯಂಟಿಯರ್ನಮ್ ಆರ್ ಸ್ನ್ಯಾಪ್ ಡ್ರ್ಯಾಗನ್. ಕೋಡಾಮಿನೆನ್ಸ್ ಬೈ ಟೇಕಿಂಗ್ ದ ಎಕ್ಸಾಂಪಲ್ ಆಫ್ ಅ ಬ್ಲಡ್ ಗ್ರೂಪ್. ಕೋಡಾಮಿನೆನ್ಸಲ್ಲಿ AB ಬ್ಲಡ್ ಗ್ರೂಪ್ ಬರ್ತದೆ, ABO ಮಲ್ಟಿಪಲ್ ಅಲಿಲಿಸಮಲ್ಲಿ ಬರುತ್ತೆ. ಪಾಲಿಜೀನಿಕ್ ಇನ್ಹೆರಿಟೆನ್ಸ್, ಸ್ಕಿನ್ ಕಲರ್ ಆಫ್ ಎ ಮ್ಯಾನ್ ಆರ್ ಹೈಟ್. ಪ್ಲಿಯೋಟ್ರೋಪಿ, ದ ಸೀಡ್, that is the starch synthesis in the seed you can take, or we can take the sickle cell anemia. Sickle cell anemia is also example for the pleiotropy students. ಇಲ್ಲಿ ಪ್ಲಿಯೋಟ್ರೋಪಿ ಅಂದ್ರೇನು, ಸಿಂಗಲ್ ಜೀನ್ ಅನ್ ಅಲಿಲ್ ಕಂಟ್ರೋಲ್ ಮಲ್ಟಿಪಲ್ ಕ್ಯಾರೆಕ್ಟರ್. ಇಲ್ಲಿ ಮಲ್ಟಿಪಲ್ ಅಲಿಲಿಸಮ್ ಅಂದರೆ ಮೋರ್ ದೆನ್ 1 allele control single character. So these are exactly opposite what we can remember. So we discussed about what we called as deviation. Under the deviation from the Mendelism
we have discussed about the concepts which are not following the Mendelism, and then we discussed about the chromosomal theory of inheritance given by the Sutton and Boveri. So after knowing about, so we come to know that the chromosomes are the carriers of heredity character, so we call them as the vehicles of heredity. ಯಾವ ಥರ ಪಾಸ್ಟುಲೇಟ್ಸ್ ಕೊಡ್ತಾರೆ chromosomal theory of inheritance, the postulate you can expect for the 5 marks or 3 marks students. Then comes the great T.H. Morgan, where he explained about what we call it as the sex-linked inheritance, linkage and crossing over. Then Alfred Sturtevant developed the technique of the chromosomal mapping. Alfred Sturtevant, that concept where you should come to know, and then you have to know that ಎರಡು ಜೀನ್ಸ್ ಫಿಸಿಕಲಿ ಕ್ಲೋಸ್ ಇದ್ದರೆ ಲಿಂಕೇಜ್ ಅಂತೀವಿ, ಫಿಸಿಕಲಿ ಕ್ಲೋಸ್ ಇದ್ದಾಗ ಮೋರ್ ಪೇರೆಂಟಲ್ ಟೈಪ್ಸ್ ಪ್ರೊಡ್ಯೂಸ್ ಆಗ್ತವೆ, ರೈಟ್. ಒಂದು ವೇಳೆ ಎರಡು ಜೀನ್ಸ್ ಬೇರೆ ಬೇರೆ ಸಪ್ರೇಟ್ ಇದ್ದರೆ ಮೋರ್ ರಿಕಾಂಬಿನೆಂಟ್ಸ್ ಬರುತ್ತೆ. ದೀಸ್ ಆಲ್ ಕಾನ್ಸೆಪ್ಟ್ಸ್ ಯು ಮಸ್ಟ್ ಡೂ ರಿವಿಷನ್ ಸ್ಟೂಡೆಂಟ್ಸ್. ದೆನ್ ಸೆಕ್ಸ್ ಡಿಟರ್ಮಿನೇಷನ್, ಆಮೇಲೆ ಹ್ಯಾಪ್ಲೋಡಿಪ್ಲಾಂಟಿಕ್ ಸೆಕ್ಸ್ ಡಿಟರ್ಮಿನೇಷನಲ್ಲಿ 3 ಟೈಪ್ಸ್ ಬರ್ತವೆ, XX, XO, XX, XY, ZZ, ZW is going to be found in the bird. XXXY male humans-ಅಲ್ಲೂ ಇರುತ್ತೆ. This is the grasshopper. Then we after that haplodiploidic sex determination in honeybee, what we have discussed students, and then we discussed about mutation, types of mutation, and then we discussed about the pedigree analysis, then genetic disorder students. So what I am telling you all is ಭಾಳಷ್ಟು ಸ್ಟೂಡೆಂಟ್ಸ್ ನಾನು ಏನು ನೋಡ್ತಾ ಇದ್ದೀನಿ, ದೇ ಆರ್ ಜಸ್ಟ್ ವಾಚಿಂಗ್. ಅವರು ಬರೀ ಕ್ಲಾಸ್ನ ನೋಡ್ಬಿಟ್ಟು ಬಿಡ್ಲಿಕ್ಕತ್ತಾರ. ಮೋಸ್ಟ್ ಆಫ್ ದೆಮ್ ದೇ ಆರ್ ನಾಟ್ ಡೂಯಿಂಗ್ ಅಸೈನ್ಮೆಂಟ್ ಮಾಡೋದು ಒಂದು ಕಡೆ ಹೋದ್ರೂ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಂದರೆ, ಚಾಪ್ಟರ್ ಆದಮೇಲೆ ಅದರ ಮೇಲ್ಗಡೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ನೀವೇ ಸಾಲ್ವ್ ಮಾಡಬೇಕು. ಯು ಹ್ಯಾವ್ ಟು ಕಮ್ ಔಟ್ ವಿತ್ ದ ಡೌಟ್ಸ್. ನಿಮಗೆ ಬರ್ತಕ್ಕಂಥ ಡೌಟ್ಸ್ ತೊಗೊಂಡು ಬಂದರೆ ವಿ ಕ್ಯಾನ್ ಸಾಲ್ವ್ ಸ್ಟೂಡೆಂಟ್ಸ್. ದಿಸ್ ಈಸ್ ಅ ವೆರಿ ಚಾಲೆಂಜಿಂಗ್ ಟೈಮ್ ಫಾರ್ ದ ಸ್ಟೂಡೆಂಟ್ಸ್ ರಾದರ್ ದನ್ ಟೀಚರ್ಸ್. ಓಕೆ, ಟೀಚರ್ಸ್ ನಮಗೆ ಏನು ಎಫರ್ಟ್ ಹಾಕಬೇಕು ಅದು ಹಾಕ್ತಾ ಇದ್ದೀವಿ, ಬಟ್ ನೀವು ಕೂಡ ಚಾಲೆಂಜ್ ಆಗಿ ತೊಗೊಂಡು, ಬಿಕಾಸ್ ನೀವು ನೀಟ್ ಬರೀಬೇಕು ಅಂತ ಹೋದಾಗ ಯು ಹ್ಯಾವ್ ಅ ಲಾಟ್ ಆಫ್ ಕಾಂಪಿಟೇಷನ್. ಈ ವರ್ಷ ರಿಪೀಟ್ ಮಾಡಿರೋರಿಗೆ ಮತ್ತೆ ಇನ್ನೂ ಎಕ್ಸ್ಟ್ರಾ ಟೈಮ್ ಸಿಗ್ತದೆ. ನಿಮಗೆ ಟೈಮ್ ಸಿಕ್ಕರು ಅವ್ರಿಗೂ ಟೈಮ್ ಸಿಗುತ್ತೆ. ಸೊ ಯು ಆರ್ ಕಂಪೀಟಿಂಗ್ ವಿತ್ ದ ಪ್ರೆಸೆಂಟ್ ಇಯರ್ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ರಿಪೀಟರ್ಸ್. ಸೊ ಇಫ್ ಯು ಆರ್ ಫೋಕಸಿಂಗ್ ಟುವರ್ಡ್ಸ್ ದ ನೀಟ್, ಸ್ಟಾರ್ಟ್ ಸಾಲ್ವಿಂಗ್ ಕ್ವಶನ್ಸ್ ಫ್ರಮ್ ದ ಟಾಪಿಕ್ಸ್ ವಾಟ್ ಐ ಆಮ್ ಕಂಪ್ಲೀಟಿಂಗ್ ರೆಗ್ಯುಲರ್ಲಿ. ಸೊ ಕಂಪ್ಲೀಟ್ ಆದ ನಂತರ ಅದರ ಮೇಲ್ಗಡೆ ಯು ಹ್ಯಾವ್ ಟು ಸಾಲ್ವ್ ದ ಕ್ವಶನ್ಸ್. ಪಾಸಿಬಲಿ ನಾನು ಕೂಡ ನಿಮಗೆ ಇವತ್ತು ಅಥವಾ ನಾಳೆ ಐ ವಿಲ್ ಗಿವ್ ಸರ್ಟನ್ ಕ್ವಶನ್ಸ್, MCQ ಕ್ವಶನ್ಸ್ ಫ್ರಮ್ this topic. Possibly you try to solve them and come out with the doubt students. Is that clear? Now in the next class, next session, I will start with the molecular basis of inheritance. Thank you students.